ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಈ ಕಾರ್ಯಕ್ರಮ ಇವತ್ತು ಬಹಳ ವಿಶೇಷವಾದದ್ದು. ನಮ್ಮೊಂದಿಗೆ ಈಗ ಇರುವ ಅತಿಥಿ ಸುಮಾರು 40 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂಥವರು. ಅದರ ಜೊತೆಗೆ ಅವರು 1965ರ ಭಾರತ ಪಾಕಿಸ್ತಾನದ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಅಲ್ಲದೆ ಇದೆಲ್ಲದಕ್ಕೆ ಕಳಶಪ್ರಾಯವಾಗಿ ಪಾಕಿಸ್ತಾನದ ನೆಲದಲ್ಲಿ ಸೇನೆ ಏನಿತ್ತಲ್ಲ, ಅಲ್ಲಿಂದ ಭಾರತಕ್ಕೆ ಹಿಂತಿರುಗುವ ಮೊದಲು ಆ ಹಂತದಲ್ಲಿ 9 ತಿಂಗಳ ಕಾಲ ಭಾರತೀಯ ಸೇನೆಯ ಅಧಿಕಾರಿಯಾಗಿ ಪಾಕಿಸ್ತಾನದ ನೆಲದಲ್ಲಿ ಇದ್ರು. ಹೀಗೆ ತುಂಬ ಅನುಭವವನ್ನು ನಮ್ಮೊಂದಿಗೆ ಈಗ ಕರ್ನಲ್ ರಮೇಶ್ ಆಳ್ವಾರ್ ಅವರು ಹಂಚಿಕೊಳ್ತಾರೆ. ಅವರೊಂದಿಗೆ ಮಾತನಾಡ್ತಾ ನಾವು ಭಾರತೀಯ ಸೈನ್ಯದ ಇತಿಹಾಸದ ಜೊತೆಗೆ ಯುದ್ಧದ ಹಿನ್ನೆಲೆಯನ್ನ, ಯುದ್ಧದ ಅನುಭವಗಳನ್ನ, ಜೊತೆಗೆ ಅವರು ಆಗ ನೋಡಿದಂಥ ಪ್ರಧಾನಮಂತ್ರಿಗಳು ಅವರೊಂದಿಗಿನ ಅವರ ಅನುಭವವನ್ನ, ಬಹಳ ಶ್ರೀಮಂತವಾದ ಅನುಭವ ಕರ್ನಲ್ ರಮೇಶ್ ಆಳ್ವಾರ್ ಅವರದು. ಅವರೊಂದಿಗೆ ಮಾತನಾಡ್ತಾ ಇದನ್ನೆಲ್ಲ ನಾವಿವತ್ತು ತಿಳಿದುಕೊಳ್ಳೋಣ. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಜೈ ಹಿಂದ್. ಜೈ ಹಿಂದ್. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನೀವು ಮುಂಬೈ ಪ್ರಾಂತ್ಯದಲ್ಲಿ ಹುಟ್ಟಿದವರು. ಹೌದು. ಅಲ್ಲಿಂದ ಈಗ ಬೆಂಗಳೂರಲ್ಲಿ ನೆಲೆಸಿದ್ದೀರಿ. ಹೌದು. ಆದರೆ ಈ ಮುಂಬೈನಿಂದ ಕರ್ನಾಟಕದ ಹೃದಯ ಭಾಗಕ್ಕೆ ಬರುವಂತಹ ನಿಮ್ಮ ಪಯಣ ಏನಿದೆಯಲ್ಲ, ಬಹಳ ದೀರ್ಘವಾದದ್ದು ಮತ್ತೆ ತುಂಬಾ ಅನುಭವಗಳನ್ನ ನಿಮ್ಮ ಜೀವನದಲ್ಲಿ ನಿಮ್ಗೆ ತಂದುಕೊಟ್ಟಿರುವಂತದ್ದು. 1942 ಜೂನ್ 2ರಲ್ಲಿ ಹುಟ್ಟಿದವರು. ನಿಮಗೆ 84 ವರ್ಷಗಳು ತುಂಬಿದ್ದಾವೆ. ಹೌದು. ತುಂಬಾ ಸಂತೋಷ. 84 ವರ್ಷಗಳ ಸುದೀರ್ಘ ಜೀವನದಲ್ಲಿ ನಿಮ್ಮ ಅನುಭವವೂ ಕೂಡ ಅಷ್ಟೇ ಪಕ್ವವಾಗಿದೆ. ನೀವು ಜ್ಞಾನವೃದ್ಧರು ಹಾಗೂ ವಯೋವೃದ್ಧರು. ನಿಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಇವತ್ತು ಹಂಚಿಕೊಳ್ಬೇಕು. ನೀವು ಮುಂಬೈಯಲ್ಲಿ ಹುಟ್ಟಿದ್ರಿ, ನಂತರ 1958ರಲ್ಲಿ NDA ಸೇರಿದ್ರಿ. ನೀವು ಹೌದು. ಆರ್ಮಿಯನ್ನ ಅಥವಾ ನಾವು ಸೈನ್ಯವನ್ನೇ ಸೇರ್ಬೇಕು ಅನ್ನೋದನ್ನ ಹೇಗೆ, ಯಾರು ನಿರ್ಧಾರ ಮಾಡಿದ್ರು? ಮೊದಲೇ ಒಂದ್ ದಿವಸ ಅದೇ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಒಂದು ನೆಂಟರು ಕರ್ಕೊಂಡು ಹೋದರು. ಅಲ್ಲಿ ಹೋದಾಗ ಕೆಡೆಟ್ಸ್ ಅನ್ನ, ಹುಡುಗರನ್ನ ನೋಡಿ, ಇದು ಮಿಲಿಟರಿ ಲೈಫ್ ನೋಡಿ ನಮ್ಗೆ ಒಂಥರ ಪ್ರೋತ್ಸಾಹನೆ ಆಯ್ತು, ನಾವು ಮಾಡಬೇಕು ಅಂತ. ಅಲ್ಲಿ ನೋಡಿದ್ರೆ ಆ ಬಿಲ್ಡಿಂಗ್ಸು, ಕ್ವಾರ್ಟರ್ಸು ಎಲ್ಲ ಚೆನ್ನಾಗಿತ್ತು. ನಾನು ಆ ಟೈಮ್ನಲ್ಲಿ ಸ್ವಲ್ಪ ಟೆನ್ನಿಸ್ ಆಡ್ತಾ ಇದ್ದೆ. ಸೊ ಅಲ್ಲಿ ನೋಡಿದ್ರೆ ಟೆನ್ನಿಸ್ ಕೋರ್ಟ್ ಎಲ್ಲ ಇತ್ತು. ನಿಜವಾಗ್ಲೂ ಹೇಳಿದ್ರೆ ಅದು ನೋಡಿ, ಟೆನ್ನಿಸ್ ನೋಡಿ ನಾನು NDA ಜಾಯಿನ್ ಮಾಡೋಣ. ಆಮೇಲೆ ಅವ್ರು ಹೇಳಿದ್ರು ಅಷ್ಟು ಸುಲಭವಾಗಿಲ್ಲ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಪಾಸ್ ಮಾಡಬೇಕು. ಬಹಳ ಕಷ್ಟದ ಪರೀಕ್ಷೆ. ಆ ಕಾಲದಲ್ಲಿ ನೋಡಿ 9,000 ಅಭ್ಯರ್ಥಿಗಳಿದ್ರು. ನಾನು ಅದರಲ್ಲಿ 167 ಸೆಲೆಕ್ಟ್ ಆದ್ವಿ. ಅದನ್ನೆಲ್ಲ ನಾನು ಒಬ್ಬ ಇದ್ದೆ. ಅಲ್ಲಿಂದ ನಮ್ಗೆ ಇಲ್ಲಿ ಬೆಂಗಳೂರಿನಲ್ಲಿ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂತ ಇದೆ. ಅವರು ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಅನ್ನ ಕ್ಯಾರೆಕ್ಟರು ಇದೆಲ್ಲ ನೋಡಿ ಟೆಸ್ಟ್ ಮಾಡ್ತಾರೆ. ಸೈಕಲಾಜಿಕಲ್ ಟೆಸ್ಟ್ ಮಾಡಿ ಅವ್ರು ಫಿಟ್ ಇದ್ರೆ ಅವರು ಸೆಲೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಇಲ್ಲಿ ನಾವು NDA ಹೋಗ್ತೀವಿ. NDA ಹೋದಾದ್ಮೇಲೆ ಅಲ್ಲಿ ಫಸ್ಟ್ ಅಜೆಂಡಾ ಅವ್ರದ್ದು ಏನಂದ್ರೆ ಅಹಂಕಾರ ತೆಗಿಬೇಕು. ಆಮೇಲೆ ಏನ್ ಹೇಳಿ ನಿಮ್ಗೆ ಎಷ್ಟು ಕಷ್ಟ ಇದು ಟ್ರೈನಿಂಗು, ಬಟ್ ಅದು ತಯಾರಿ ಮಾಡ್ತಾರೆ. ಯುದ್ಧದಲ್ಲಿ ಅದನ್ನ ಪ್ರಸಂಗ ಬಂದ್ರೆ ಅದು ತುಂಬಾ ಉಪಯೋಗ ಆಗುತ್ತೆ. ತುಂಬಾ ಫಿಸಿಕಲ್ ಫಿಟ್ನೆಸ್, ಅವ್ರ ಮೆಂಟಲ್ ಫಿಟ್ನೆಸ್ ಅಂದ್ರೆ ಸ್ಟೂಡೆಂಟ್ಸ್ ಮಧ್ಯೆ ಬಾಕ್ಸಿಂಗ್ ಮ್ಯಾಚಸ್ ಆಗತ್ತೆ. ಯಾರಿಗಾರ ಹೊಡೆದ್ರೆ ಅವ್ರು ಏನ್ ಕಲಿಸ್ತಾರಂದ್ರೆ, ಮೈಂಡ್ ಇದೆ ಅಲ್ಲ, ನಮ್ಮ ಮನಸ್ಸು, ಅದು ಎಲ್ಲದಕ್ಕಿಂತ ವೀಕು. ಬಾಡಿಗೆ ಇಲ್ಲಿ ಹೊಡೆದ್ರು ಅಲ್ಲಿ ಹೊಡೆದ್ರು ಸ್ವಲ್ಪ ದಿವಸ ಆದ್ಮೇಲೆ
ಸರೋಗತ್ತೆ. ಅವನು ಮೊದಲೇ ಅಳ್ಲಿಕ್ಕೆ ಶುರು ಮಾಡ್ತಾನೆ, ಅಯ್ಯೋ ರಕ್ತ ಬಂದ್ಬಿಡ್ತು, ಬಟ್ ಆ ಹೆದರಿಕೆ ತೆಗಿತಾರೆ. ಅದಾದ್ಮೇಲೆ ಎಲ್ಲ ಟ್ರೈನಿಂಗು, ಶಸ್ತ್ರ ಯಾವ ಉಪಯೋಗಿಸ್ಬೇಕು, ಆಮೇಲೆ ಜಿಯೋಗ್ರಫಿ, ಸೈನ್ಸ್ ಎಲ್ಲ ಜನರಲ್ ನಾಲೆಜು, ಆಮೇಲೆ ಫೌಂಡ್ರಿ, ಕಾರ್ಪೆಂಟ್ರಿ ಕಲಿಸ್ತಾರೆ ಇಲ್ಲಿ. ಇದೆಲ್ಲ ಎಲ್ಲ ಕೌಶಲ್ಯಗಳು, ಎಲ್ಲ ಕೌಶಲ್ಯಗಳು. ಅವ್ರ ಆಫೀಸರ್ ಆದ್ಮೇಲೆ ಅವನ್ ಗೊತ್ತಿರಬೇಕು, ಒಂದು ನಟ್ ಏನು, ಮೆಕ್ಯಾನಿಕ್ಸ್ ಎಲ್ಲ ಕಲಿಸ್ತಾರೆ, ಮೆಟ್ರಾಲಜಿ, ಬೋಲ್ಟು, ನಟ್ ಎಲ್ಲ ಕಲಿಸಿ ಆಮೇಲೆ 3 ವರ್ಷ ಆದ್ಮೇಲೆ ಅಲ್ಲಿ ಎಕ್ಸಾಮ್ ಪಾಸ್ ಮಾಡಬೇಕು. BSc ಡಿಗ್ರಿ ಕೊಡ್ತಾರೆ. ನೀವು NDAದಿಂದ ಹೊರಗಡೆ ಬರುವಾಗ ಅಂದ್ರೆ ನೀವು 61ರಲ್ಲಿ NDAದಿಂದ ಹೊರಗಡೆ ಬಂದ್ರಿ, BSc ಮುಗಿಸಿ 58ರಿಂದ 61 ಅಲ್ಲಿದ್ರಿ. 3 ವರ್ಷ. 3 ವರ್ಷ ನಂತರ ನೀವು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಜುಲೈ 61 ಇಂದ ಜೂನ್ 62 1 ವರ್ಷ. ಮತ್ತೆ ನೀವು ಫೈನಲ್ ಟ್ರೈನ್ ಎಲ್ಲಿ ಡೆಹ್ರಾಡೂನ್ಗೆ ಹೋದ್ರಿ? ಡೆಹ್ರಾಡೂನ್ ಬಹಳ ತಣ್ಣನೆಯ ಜಾಗ, ಒಳ್ಳೆ ಜಾಗ ಇದೆ, ಕ್ಲೀನ್ ಆಗಿದೆ, ಹಿಮಾಲಯ ಹತ್ರನೇ. ಹೌದು. ಸೊ ಅಲ್ಲಿ ಎಲ್ಲ ಟ್ರೈನಿಂಗ್ ಕೊಟ್ಟು ಆಮೇಲೆ ಕಮಿಷನ್ ಮಾಡ್ತಾರೆ. ಅದೇನಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಅವರೇ ಸೈನ್ ಮಾಡ್ತಾರೆ, ಅದೆಲ್ಲರಿಗೂ ಕೊಟ್ಟು. ಅಂದ್ರೆ ನೀವು ನೇರವಾಗಿ ಭಾರತದ ರಾಷ್ಟ್ರಪತಿಗಳಿಂದಲೇ? ಹೌದು. ಅದರಲ್ಲಿ ಏನಂದ್ರೆ ಇದು ಲೀಗಲ್ ಪವರ್ಸ್ ಎಲ್ಲ ಅದರಲ್ಲಿ ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ದಟ್ ಅದರಲ್ಲಿ ಬರೆದಿದೆ, ನಾನು ರಮೇಶ್ ಶಾಮಲ್ವರಿಗೆ ಲೆಫ್ಟಿನೆಂಟ್ ಪದವಿನಲ್ಲಿ ಪ್ರತಿಸ್ಥಾಪನೆ ಮಾಡ್ತಾ ಇದ್ದೇನೆ, ನನ್ನಿಂದ ಆದೇಶ ಇದೆ. ಅವ್ರ ಕೆಳಗಡೆ ಕೆಲಸ ಮಾಡುವವರೆಲ್ಲ ಅವ್ರ ಆದೇಶ, ನ್ಯಾಯದ ಆದೇಶ, ಅವ್ರು ರಾಂಗ್ ಆದೇಶ ಕೊಟ್ರೆ ಇಲ್ಲ, ಸರಿಯಾದ ಆದೇಶ ಕೊಟ್ರೆ ನೀವು ಅದನ್ನ ಪಾಲಿಸ್ಬೇಕು. ಅವ್ರು ಏನ್ ಹೋದ್ರೆ, ಯಾವ ಕಷ್ಟ ಇದ್ರೆ, ಭಯ ಇದ್ರೆ, ಹಾನಿ ಇದ್ರು ನೀವು ಮಾಡಬೇಕು ಅಂತ ಎಲ್ಲ ಬರ್ದಿದ್ದು ತುಂಬಾ ಚೆನ್ನಾಗಿದೆ. ಅಲ್ಲಿ ರಾಧಾಕೃಷ್ಣನ್ ಸಾಹೇಬ್ರು ಸೈನ್ ಮಾಡಿದ್ದಾರೆ. ಅಪಾಯಿಂಟ್ಮೆಂಟ್ ಲೆಟರ್ ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ. ಪ್ರೆಸಿಡೆಂಟ್ ಅಂದ್ರೆ ಭಾರತದ ರಾಷ್ಟ್ರಪತಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ನಿಮ್ಮನ್ನ, ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಪ್ರೆಸಿಡೆಂಟ್ ನಮ್ 3 ಫೋರ್ಸಸ್ ಕಮಾಂಡರ್ ಇನ್ ಚೀಫ್. ಹಾಗೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ ನೋಡಿದ್ದು ಒಂದು ಸೌಭಾಗ್ಯ ನಿಮ್ದು. ದೊಡ್ಡ ಶಿಕ್ಷಣವೇ, ದೊಡ್ಡ ಆಡಳಿತಾಧಿಕಾರಿ, ಅಂಥವ್ರು ನಿಮಗೆ ನೇಮಕ ಮಾಡಿದ್ರು. ಹಾಗಾಗಿ ನಿಮ್ ಜವಾಬ್ದಾರಿಗಳು ಇನ್ನೂ ಹೆಚ್ಚಾಯ್ತು ಅಂತ ಅನ್ಕೋತೀನಿ. ಡೆಹ್ರಾಡೂನಲ್ಲಿ 1 ವರ್ಷದ ಮಿಲಿಟರಿ ಅಕಾಡೆಮಿಯಲ್ಲಿ ಏನು ತರಬೇತಿ ಇತ್ತಲ್ಲ, ಅಲ್ಲಿಯ ತರಬೇತಿ ಈ ಹಿಂದಿನ ತರಬೇತಿಗಿಂತ ಹೇಗೆ ಭಿನ್ನವಾಗಿತ್ತು? NDA ಮಾಡೋದು ಒಂಥರ ಸ್ವಲ್ಪ ಲೋವರ್ ಲೆವೆಲ್, ನೀವೇನು ಚಿಕ್ಕವ್ರು ಇರ್ತೀರಾ, ಮೋರ್ ಫಿಸಿಕಲ್. ಅಲ್ಲಿ ಡೆಹ್ರಾಡೂನಲ್ಲಿ ಗ್ರಾಜ್ಯುಯೇಟ್ಸು ಬರ್ತಾರೆ ಬೇರೆ ಯೂನಿವರ್ಸಿಟಿಯಿಂದ ಡೈರೆಕ್ಟ್. ಸೊ ಒಂಥರ ಅದೆಲ್ಲ ಸ್ವಲ್ಪ ಲೆವೆಲ್ ಆಫ್ ಟ್ರೈನಿಂಗ್ ಹೆಚ್ಚಿನ, ಉನ್ನತ ರೆಸ್ಪೆಕ್ಟ್ ಕೊಡ್ತಾರೆ. ಬ್ಯಾಲೆನ್ಸ್ ಮಿಲಿಟರಿ ಟ್ರೈನಿಂಗ್ ನಡೀತಾ ಇರುತ್ತೆ, ಅಡ್ವಾನ್ಸ್ ಮಿಲಿಟರಿ ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ. ಅಂದ್ರೆ ಹೆಚ್ಚಿಗೆ ಟಫ್ನೆಸ್ ಹೋಗ್ತಾರೆ. 10ನೇ ಜೂನ್ 1962 ನೀವು ಕಮಿಷನ್ ಆದ್ರಿ. ನೋಡಿ, ನಿಮ್ ಜೀವನದಲ್ಲಿ ಜೂನ್ ಬಹಳ ಮಹತ್ವದ ಪಾತ್ರ ವಹಿಸ್ತಾ ಇದೆ. ನೀವು ಹುಟ್ಟಿದ್ದು ಜೂನ್ 2ನೇ ತಾರೀಕು, ಮತ್ತೆ ಕಮಿಷನ್ ಆಗಿ ನಿಮ್ಮ ಇಷ್ಟದ ಸೇವೆಯನ್ನ ಸೇರ್ಕೊಂಡಿದ್ದು 10ನೇ ಜೂನ್. 20 ವರ್ಷ ಆಗಿತ್ತು. ತುಂಬಾ ಒಳ್ಳೆಯ ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಹಾಗೆ ನೀವು ಇಂಡಿಯನ್ ಆರ್ಟಿಲರಿ ಸೇವೆಗೆ ಸೇರಿದ್ರಿ. ಆರ್ಟಿಲರಿಗೆ ನಿಮ್ಮನ್ನ ಆಯ್ಕೆ ಮಾಡುವಾಗ ನಿಮ್ಮ ಹಿಂದಿನ ಅನುಭವ ಹೇಗಿತ್ತು? ಅವರೇ ಸ್ವಲ್ಪ ಆರ್ಟಿಲರಿಯು ಇದನ್ನಲ್ಲಿ ಇಂಜಿನಿಯರ್ಸ್ ಆರ್ಟಿಲರಿಗೆ ಯಾರಿಗೂ ಒಂದು ಸ್ವಲ್ಪ ಟೆಕ್ನಿಕಲ್ ಮಾಹಿತಿ ಇದ್ರೆ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಆರ್ಟಿಲರಿನಲ್ಲಿ ಒಂಥರ ಆಫೀಸರಿಗೆ ಇನ್ಫಂಟ್ರಿ ಬೇರೆ ತರ ಸ್ವಲ್ಪ ಒಂದು ಹೈಯರ್ ಲೆವೆಲ್ ಆಫ್ ಟೆಕ್ನಿಕಲ್ ನಾಲೆಜ್ ಬೇಕು. ನೀವು ನಂತರ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಆಗುತ್ತೆ. ಡೆಹ್ರಾಡೂನಿಂದ ಬಂದ್ರಿ. ಮೊದಲ ಪೋಸ್ಟಿಂಗ್ ಎಲ್ಲಿ ಆಗಿದ್ದು ನಿಮ್ಗೆ? ನಮ್ಮ ಮೊದಲ ಪೋಸ್ಟಿಂಗ್ ಶ್ರೀನಗರ್ ಇಂದ ಜಮ್ಮು ಕಾಶ್ಮೀರ. ಶ್ರೀನಗರಿಂದ ಪಶ್ಚಿಮ ದಿಕ್ಕಕ್ಕೆ ಹೋದರೆ ಒಂದು ಊರಿದೆ ಪಟ್ಟಣ ಅಂತ. ಸೊ ಅಲ್ಲಿ ಹೋಗಿದ್ದೆ. ಅಲ್ಲಿ ಅವರೆಲ್ಲ ನಮ್ಗೆ ರಿಸೀವ್ ಮಾಡಿ ಎಲ್ಲ ಕರ್ಕೊಂಡು ಹೋಗಿ ಬಾರ್ಡರ್ನಲ್ಲಿ ನಿನ್ನ ಕೆಲಸ ಇದ್ದು ನಿನ್ನ ಕೆಲಸ ಅದು ಅಂತ. ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ರೆಸ್ಪಾನ್ಸಿಬಿಲಿಟಿ ಬಂತು. ನನ್ನ ಕೈ ಕೆಳಗಡೆ ಒಂದು 150-200 ಸೈನಿಕರು ಇದ್ರು. ನೋಡಿ, ಆ ಟೈಮ್ನಲ್ಲಿ ನನ್ನ ವಯಸ್ಸು ಎಷ್ಟಿತ್ತಂದ್ರೆ 21 ವರ್ಷ. ಇದು ಒಂಥರ ಜಿಮ್ಮೆದಾರಿ ಬಂತು. 200 ಸೈನಿಕರ ನಾನೇ ನೋಡ್ಕೊಳ್ಬೇಕು. ಈಗ ನೀವು ಅಲ್ಲಿ ಒಳಗಡೆ ಇದ್ರಲ್ಲ, ಆ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಇದ್ದಾಗ ದಿನ ನಿಮ್ಮ ರುಟೀನ್ ಹೇಗಿರ್ತಿತ್ತು ಅಲ್ಲಿ? ಅವಾಗ ನಮ್ಮ ರುಟೀನ್, ನಮ್ಮ ಪ್ಲಾನ್ಸ್ ಏನು, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಎಲ್ಲ ಮೊದಲೇ ತೀರ್ಮಾನ ಮಾಡ್ತಾರೆ. ಸೊ ಅದೆಲ್ಲ ನಮಗೆ ಅದು ಮೊದಲೇ ಗೊತ್ತಿರಲಿಲ್ಲ. ಅವ್ರು ಬಂದು ನಮ್ಗೆ ಇದು ಮಾಡ್ತಾ ಇದ್ರು, ನಮ್ಗೆ ಗೊತ್ತಾದ್ರೆಲ್ಲ ಹೇಳ್ತಾ ಇದ್ರು, ಇದು ಮಾಡಬೇಕು, ಅದು ಮಾಡಬೇಕು, ಈ ಥರ ಆಯಿತು.
ನಮಗೆ ಕೂತ್ಕೊಂಡು ನಮಗೆ ವಾರ್ ಗೇಮ್ಸ್ ಅಂತ ಮಾಡ್ತಾ ಇದ್ದಾರೆ, ಇಮ್ಯಾಜಿನರಿ. ಇವತ್ತು ಬೆಳಗ್ಗೆ ಸಾಯಂಕಾಲ ಈ ತರ ಆಯ್ತು, ವಾರ್ ಡಿಕ್ಲೇರ್ ಮಾಡಿದ್ರು. ಈಗ ಆ ಟೈಮ್ಲಿ ನಿಮ್ಗೆ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ನಿಮ್ಮ ಗ್ರೂಪಿಗೆ ನೀ ಏನ್ ತಯಾರಿ ಮಾಡ್ತೀಯ, ಎಲ್ಲಿ ಅವ್ರಿಗೆ ಏನ್ ಹೇಳ್ತೀಯ, ಆ ತರ ಆ ಲೆವೆಲಿಂದ ಕಲ್ತ್ಕೊಂಡು ಮೇಲೆ ಬಂದು ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ, ತರಬೇತಿ. ನೀವು ಬಹಳ ಬಾರ್ಡರ್ಗಳಲ್ಲಿ ಕೆಲಸ ಮಾಡಿದ್ದೀರಾ. ಹೌದು, ಅದು ರಾಜಸ್ಥಾನ ಆಯ್ತು, ಪಂಜಾಬ್ ಆಯ್ತು, ಈಗ ನೀವ್ ಹೇಳಿದ್ರಿ ಜಮ್ಮು ಕಾಶ್ಮೀರದಲ್ಲಿ, ಆಮೇಲೆ ಈ ಕಡೆಗೆ ಟಿಬೆಟ್ ಬಾರ್ಡರ್ ಅಲ್ಲಿ ಮಾಡಿದ್ದೀರಾ, ತ್ರಿಪುರಾ, ಮಿಜೋರಾಂ ಬಾರ್ಡರ್ ಅಲ್ಲೆಲ್ಲ ಕೆಲಸ ಮಾಡಿದ್ದೀರಾ. ಹೆಚ್ಚು ಬಾರ್ಡರ್ ಗಳಲ್ಲೇ ನಿಮ್ಮನ್ನ ಡೆಪ್ಯೂಟ್ ಮಾಡ್ಲಾಯ್ತಲ್ಲ, ಇದಕ್ಕೇನಾದ್ರೂ ಕಾರಣ ಇದೆ? ಕಾರಣ ಏನಂದ್ರೆ ಆರ್ಟಿಲರಿಗೆ ಈಗ ಆರ್ಟಿಲರಿ ಬೆಂಗಳೂರಿನಲ್ಲಿ ಏನು ಕೆಲಸ ಇಲ್ಲ. ನಾನು ಬೆಂಗಳೂರಿಗೆ ಒಂದು ಪೋಸ್ಟಿಂಗ್ ಟ್ರೈ ಮಾಡಿದಾಗ ನನಗೆ ಅಮೃತ್ಸರ್ನಲ್ಲಿ ಆಗ್ಬಿಟ್ರು. ಹಾಗಾಗಿ ಹೆಚ್ಚಾಗಿ ಎಲ್ಲ ಬಾರ್ಡರ್ ಅಲ್ಲೇ ಇದ್ರಿ. ಮುಖ್ಯವಾಗಿ ಈ ಟಿಬೆಟ್ ಗಡಿ ಬಗ್ಗೆ ಹೇಳಿ, ಅಲ್ಲಿ ಯಾವ ರೀತಿಯ ಕೆಲಸ ಇತ್ತು? ಅಲ್ಲಿ ಟಿಬೆಟ್ನಲ್ಲಿ ಅಲ್ಲಿ ನಿಮ್ಗೆ ಗೊತ್ತಿರಬೇಕು, ಒಂದು ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ಅಂತ ಇದ್ದಾರೆ. ಅವರು ಟಿಬೆಟಿಯನ್ಸಿಗೆ ತಯಾರಿ ಮಾಡಿ, ಯಾಕಂದ್ರೆ ಅವ್ರಿಗೆ ಆ ಏರಿಯಾ ಬಗ್ಗೆ ಮಾಹಿತಿ ಇದೆ. ಅವ್ರಿಗೇನಾದ್ರು ಆರ್ಟಿಲರಿ ಸಪೋರ್ಟ್ ಬೇಕಾದ್ರೆ ನೀವು ಕೊಡ್ತೀರಾ? ಕೊಡ್ತಾರೆ. ಅವ್ರು ಹೇಳ್ತಾರೆ ಈ ತರ ಇಲ್ಲಿದೆ ಅಲ್ಲಿದೆ ಅಂತ. ಅಂದ್ರೆ ಭಾರತ ಅವರಿಗೆ ಒಂದು ಸಪೋರ್ಟಿವ್ ಆಗಿ ನಿಲ್ಲುವಂಥದ್ದು. ಖಂಡಿತ. ಭಾಷೆ ಅರ್ಥ ಆಗಲ್ಲ, ಭಾಷೆ ಅರ್ಥಲ್ಲ. ಬಟ್ ಈಗ ಆ ಟೈಮ್ನಲ್ಲೂ ಎಷ್ಟೋ ಟಿಬೆಟ್ ಅವರು ಹಿಂದಿ ಮಾತಾಡ್ತಿದ್ರು, ಸ್ವಲ್ಪ ನಾವು ಕಲಿಸ್ತಾ ಇದ್ವಿ ಅವ್ರಿಗೆ. ಅಲ್ಲಿಂದ ನೀವು ನೇಫಾಗೆ ಕೆಲಸ ಮಾಡಿದ್ರಿ, ಅರುಣಾಚಲ್ ಪ್ರದೇಶ ಕಡೆಗೆ. ಹೌದೌದು. ಅಲ್ಲಿ ಹೇಗೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇತ್ತು? ಅಲ್ಲಿ ಹೋದಾದ್ಮೇಲೆ ನಿಮ್ಗೀಗ ನೀವು ಮೌಂಟೇನ್ ಏರಿಯಾನಲ್ಲಿ ಹೋದರೆ ನಿಮಗೆ ಮಿನಿಮಮ್ ಮತ್ತೆ ಅಲ್ಲೊಂದು ರೂಲ್ ಇತ್ತು, ಯಾರು ಹೊಸಬರು ಬಂದ್ರೆ 6000 ಫೀಟ್ನಲ್ಲಿ ಒಂದು ಕ್ಯಾಂಪ್ ಇತ್ತು, ಅಕ್ಲಿಮಟೈಸೇಷನ್. ಅಲ್ಲಿ 9 ದಿವಸ ಉಳಿಬೇಕು. ಅಂದ್ರೆ ಬರುವಾಗ ಡಾಕ್ಟರ್ ಚೆಕ್ ಮಾಡ್ತಾರೆ, 9 ದಿವಸ ಆದ್ಮೇಲೆ ಚೆಕ್ ಮಾಡ್ತಾರೆ BP ಎಲ್ಲ ಹೇಗಿದೆ, BP ಎಲ್ಲ. ಅದಾದ್ಮೇಲೆ ಮೇಲೆ ಹೋಗ್ಬೋದು 10-16. ನಾವು ಆ ಟೈಮ್ನಾಗ ಹೋದಾಗ 16,000, 16,000. ಮೇನ್ ಪ್ರಾಬ್ಲಮ್ ಏನಂದ್ರೆ ಆಕ್ಸಿಜನ್ ಕಡಿಮೆ, ತುಂಬಾ ಕಷ್ಟ. ಜೊತೆಗೆ ನೀವು ನಿಮ್ಮ ಬಂದೂಕು ಎಲ್ಲ ಹಿಡ್ಕೊಂಡು ಹೋಗ್ಬೇಕು. ಆಮೇಲೆ ಒಂದೊಂದ್ಸಲ ನಾವು ಹೆಗಲ್ ಮೇಲೆ 6 ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು ರಾಷನ್ಸ್ ನಾವು ಎತ್ಕೊಂಡು ಹೋಗ್ತಾರೆ, ಒಬ್ಬೊಬ್ರು ಎತ್ಕೊಂಡು ಹೋಗ್ಬೇಕು. ಅಂದ್ರೆ ಅದು ಆ ಏರಿಯಾನಲ್ಲೆಲ್ಲ ಫಿಸಿಕಲ್ ಫಿಟ್ನೆಸ್ ತುಂಬಾ ಮುಖ್ಯ. ಮುಖ್ಯವಾಗಿ ಈ ಗಡಿ ಭಾಗಗಳಲ್ಲಿ ಕೆಲಸ ಮಾಡಿದ ನಂತರ ಒಂದು ನೀವೇ ಹೇಳಿದ ಹಾಗೆ ಅಲ್ಲಿ ವಾತಾವರಣಕ್ಕೆ ಹೊಂದಿಕೊಂಡು ದೇಹವನ್ನ ಹೊಂದಿಸ್ಕೋಬೇಕು. ಅದೆಲ್ಲ ಸಮಯ ತಗೊಂಡು ಎಲ್ಲ ಆಯ್ತು ಅಂತ ಇಟ್ಕೊಳ್ಳೋಣ. ಆ ಕಷ್ಟದ ವಾತಾವರಣದಲ್ಲಿ ಕರ್ನಲ್ ರಮೇಶ್ ಅವರು ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಸೋಲ್ಜರ್ ಆಗಿ, ಒಬ್ಬ ಸೈನಿಕ ಆಗಿ ಹೇಗೆ ಬದಲಾದ್ರು? ನನಗೇನಾಯ್ತಂದ್ರೆ ಒಂದು ಮಾತು ಹೇಳ್ಬೋದು, ದಟ್ ಕರ್ತವ್ಯ ಮಾಡೋದ್ರಲ್ಲೇ ಸುಖ ಇದೆ. ಎಷ್ಟಾರ ಕಷ್ಟ ಇರಲಿ, ಒಂದು ಸೈನಿಕ ಕರ್ತವ್ಯ ಮಾಡಿದರೆ ಅದಕ್ಕಿಂತ ಸುಖ, ಆನಂದ ಬೇರೆ ಯಾವುದು ಇದರಲ್ಲಿಲ್ಲ. ನಾನು ಯಾಕೆ ಕೇಳಿದೆ ಅಂದ್ರೆ, ನೀವು ಸೈನ್ಯಕ್ಕೆ ಸೇರಿದ್ದು ಟೆನ್ನಿಸ್ ಆಡ್ಲಿಕ್ಕೆ ಆಗುತ್ತೆ ಅಂತ. ಹೌದು, ಇಲ್ಲಿ ಟೆನ್ನಿಸ್ ಆಡೋದ್ ಬಿಟ್ಟು ಇನ್ನೆಲ್ಲ ಮಾಡ್ಬೋದು. ನಿಜ. ಆಮೇಲೆ ರಿಟೈರ್ಮೆಂಟ್ ಆದ್ಮೇಲೆ ಅವಕಾಶ ಸಿಕ್ತು. ಕ್ಲಬ್ಸ್ ಎಲ್ಲ ಇದೆ ನಮ್ದು. ಇಲ್ಲೇ MG ರೋಡ್ನಲ್ಲಿ ಆರ್ಮಿ ಆಫೀಸರ್ಸ್ ಕ್ಲಬ್ ಇದೆ, ಟೆನ್ನಿಸ್ ಕೋರ್ಟ್ ಇದೆ. ನಾನು ಆಡ್ತಾ ಇದ್ದೆ, ನಮ್ಮ ಮಗಳು ಆಡ್ತಾ ಇದ್ಲು. ಹೌದಾ? ಈ ಹೊತ್ತಿಗೆ 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆರಂಭ ಆಯಿತು. ಬಹಳ ಪ್ರಕ್ಷುಬ್ಧವಾದ ವಾತಾವರಣ ಎರಡೂ ದೇಶಗಳ ನಡುವೆ ಇತ್ತು ಅವಾಗ. ಹೌದು. ಆ ಸಂದರ್ಭದಲ್ಲಿ ನೀವು ಅಲ್ಲೇ ಸೇವೆ ಸಲ್ಲಿಸ್ತಾ ಇದ್ರಿ. ಅವಾಗ ಎಲ್ಲಿದ್ರಿ, ಮತ್ತೆ ಯುದ್ಧದ ಕರೆ ಬರುತ್ತಲ್ಲ, ಅದರ ಸಿದ್ಧತೆ ಹೇಗೆ, ಅಲ್ಲಿ ಹೇಗೆ ಹೋದ್ರಿ, ಈ ಎಲ್ಲ ಅನುಭವ ಹೇಗೆ? ಅಲ್ಲಿ ಏನಾಯ್ತು, ನಾವು ಅಲ್ಲಿ ಬರೇಲಿ ಅಂತ ಒಂದು ಊರಿದೆ ಉತ್ತರ ಪ್ರದೇಶದಲ್ಲಿ, ಅದಕ್ಕಿಂತ ಒಂದು 80 ಕಿಲೋಮೀಟರ್ ಚಿಕ್ಕ ಊರು ಹಲ್ದ್ವಾನಿ ಅಂತ. ನಮಗೆ ರಾತ್ರಿ 26 or 28 ರಾತ್ರಿ ಅವ್ರು ಹೇಳ್ತಾರೆ, ಇಲ್ಲಿ ಈ ಕಡೆ ಯಾವ್ದಾರು ತರಬೇತಿ ಮಾಡ್ಲಿಕ್ಕೆ ಹೋಗ್ಬೇಕು, ಎಲ್ಲರೂ ತಗೊಳ್ಳಿ. ಒಂದೊಂದು ಡ್ಯೂಟಿ ಕೊಡ್ತಾರೆ. ಕೆಲವರು ಗುಂಡೆಲ್ಲ ರೆಡಿ ಮಾಡಿ ಟೋಟಲ್ ಮಾಡ್ತಾರೆ, ಇಷ್ಟು ಗುಂಡು ತಗೊಂಡೋಗಿ, ಇಷ್ಟು ರೈಫಲ್, ಇಷ್ಟು ಜನ. ಲೀವ್ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ, ಇಮಿಡಿಯೇಟ್ಲಿ ಬರಬೇಕು. ಆ ಸಂದರ್ಭದಲ್ಲಿ ಅವ್ರಿಗೆ ರೂಲ್ಸು ಇದೆ, ರಿಸರ್ವೇಶನ್ ಇಲ್ಲದೇ ಇದ್ರೂ ಟ್ರೈನ್ನಲ್ಲಿ ಹತ್ಕೊಂಡು ಬರಬೇಕು, ಅಲ್ಲಿ ಬರಲೇಬೇಕು. ಮೊದಲೇ ಆಫೀಸರ್ ಕರೆದು ಹೇಳ್ತಾರೆ, ನಾವು ಇಲ್ಲಿ ಬಂದಿದ್ದು ತರಬೇತಿಕಲ್ಲ, ಈ ಥರ ಯುದ್ಧಕ್ಕೆ ಇದಿದೆ, ನಿಮ್ಮಿದೆ, ಇಲ್ಲಿಂದ ಇದಾಗತ್ತೆ. ಅದೇ ಸಿಯಾಲ್ಕೋಟ್ ಅಂತ ಒಂದು ಊರಿದೆ ಪಾಕಿಸ್ತಾನ, ಅದರ ಮುಂದೆ ಜಮ್ಮು ಹತ್ರ. ಅಲ್ಲಿಗೆ ನಮಗೊಂದು ಇದು ಸ್ಥಳ ಕೊಟ್ಟರು, ಇಲ್ಲಿಂದ ನೀವು ಶುರು ಮಾಡಿ ಟ್ರೈನಿಂಗ್ ಮಾಡಿ
ಕೆಲವರು ಹೋಗಿ ಇಂಟೆಲಿಜೆನ್ಸ್ ಚೆಕ್ ಮಾಡಿ, ಅದು ಯುದ್ಧ ಮಾಡೋ ಮುಂಚೆ ತಯಾರಿ ಅಂದರೆ ಒಂದು 1000 ಇದೆ, ಅದೆಲ್ಲ ಮಾಡ್ಬೇಕು, ಟೈಮ್ ಆಗತ್ತೆ. ಆ ಥರ ಮಾಡಿ ಆಮೇಲೆ ಶುರು ಆಯ್ತು. ಫಸ್ಟ್ ಟೈಮ್ ನಾನು ಜೀವನದಲ್ಲಿ ಮನುಷ್ಯನು ನನ್ನ ಮುಂದೆ ಸಾಯೋದು ನೋಡಿಲ್ಲ. ಒಂದು ಮಷಿನ್ ಗನ್ ಅವನ ಚೆಸ್ಟ್ ಮೇಲೆ ಹಿಡಿದು ಇಲ್ಲಿಂದ ಬ್ಲಡ್ ಬಂತು. ಈಗ 21 year old ಬಾಯ್, ಯಂಗ್ ಮ್ಯಾನ್, ನಾನು ನೋಡಿದೆ, ನನಗೆ ಆಶ್ಚರ್ಯ ಆಯ್ತು. ನಾನು ಇದು ಮಾಡಿದರೆ ನಮ್ಮ ದೇಶ ಉಳಿಯುತ್ತೆ. ದೇಶಗಳು ಎಷ್ಟು ದಿವಸ ನಡೀತದು ಸಿಯಾಲ್ಕೋಟ್ ವಾರದ 21 ದಿವಸ ಏನೋ ನಡೆಯಿತು. ಅದಾದಮೇಲೆ 9-10 ತಿಂಗಳ ನಾವು ಒಂದು ಪಾಕಿಸ್ತಾನಿ ರೈಲ್ವೆ ಲೈನನ್ನು ನಾವು ಕಟ್ ಮಾಡಿ, ಯಾಕಂದರೆ ಲಾಹೋರಿಂದ ಸಿಯಾಲ್ಕೋಟಿಂದ ಯಾರು ಬರ್ಕೂಡ್ದು, ರೈಲ್ವೆ ಲೈನ್ ಕಟ್ ಮಾಡಿದ್ವಿ. ನಮ್ಮ ಮುಂದೆ ಅಲ್ಲೇ ಪಾಕಿಸ್ತಾನಿ ಕೊನೆಗೆ ಈ ಥರ ಲೈನ್ನಲ್ಲಿ ದಿನ ಬೆಳಗ್ಗೆ ಎದ್ದರೆ ಅವ್ರು ಕಾಣ್ತಾ ಇದ್ರು, ಅವ್ರಿಗೆ ನಾವು ಕಾಣ್ತಾ ಇದ್ವಿ. ಹಾಗೆ 21 ದಿವಸಗಳು ನಿರಂತರವಾಗಿ ನಡೆಯೋದು ಬಹಳ ದೀರ್ಘವಾದ ಅವಧಿ. ಯುದ್ಧದ ಸಂದರ್ಭದಲ್ಲಿ 21 ದಿವಸ ಅನ್ನೋದು ತುಂಬಾ ದೀರ್ಘ ಅಂತ ಹೇಳಿ. 4 ದಿವಸ ಊಟ ಸಿಗ್ಲಿಲ್ಲ. 2 ದಿವಸ ಆದ್ಮೇಲೆ ಎಷ್ಟು ಕಷ್ಟ ಆಗತ್ತೆ. 4 ದಿವಸ ಆದ್ಮೇಲೆ ಅವರು ಚಪಾತಿ 4 ಚಪಾತಿ ಎಲ್ಲರೂ ಕೊಟ್ರು. ನಾನು ಆಫೀಸರ್ಗೂ 4, ಜವಾನ್ಗೂ 4. ಅದಾದ್ಮೇಲೆ ಎಲ್ಲ ಧೂಳಿತ್ತು, ಅಂದ್ರೆ ಮರಳು ಪಾಕಿಸ್ತಾನದ ಮರಳಿನ ಮರಳು ಅದರದು. ನಾವು ಅದನ್ನ ಒಂಥರ ತುಂಬಾ ಸಾಂಕೇತಿಕವಾಗಿದೆಯಲ್ಲ, ಪಾಕಿಸ್ತಾನ ಹೀಗೆ ಧೂಳು ಒರೆಸ್ಕೊಂಡು ನಾವು ತಿಂದ್ವಿ. ಆ ತರ ಚಪಾತಿ ಜೀವನದಲ್ಲಿ ಮತ್ತೆ ಸಿಗಲ್ಲ. ಎಷ್ಟು ವರ್ಷ ಅದೆಲ್ಲ ಹೋಗಿ ಹಾಗೆ ಮಾಡಿದ್ರೆ ಚಪಾತಿ ಸಿಗುತ್ತೆ. ಎಲ್ಲರೂ ಒಂಥರ ಪರಸ್ಪರ ಸದ್ಭಾವನೆ ಇಟ್ಕೊಂಡು ನಾವೆಲ್ಲ ಇದ್ವಿ. ಅದನ್ನು ಮರೆಯೋಕ್ಕೆ ಕಷ್ಟ. ಇನ್ನೊಂದು ಮಾತು ಹೇಳ್ತೇನೆ, ಅಲ್ಲಿ ಒಂದು ಮೇಜರ್ ದೇವ್ ಅಂತ ಏರ್ಕ್ರಾಫ್ಟ್ ಅಟ್ಯಾಕ್ನಲ್ಲಿ ಒಂದು ಬುಲೆಟ್ ಅಲ್ಲೇ ನನ್ನ ಮುಂದೆ ತೀರೋದು. ಆಮೇಲೆ ಅವರು ತಗೊಂಡೋಗಿ ಅಂತಿಮ ಸಂಸ್ಕಾರ ಮಾಡಿ, ಆಮೇಲೆ ಕೆಲವು ವರ್ಷ ಆದಮೇಲೆ, ಆ ಟೈಮ್ನಲ್ಲಿ ಇನ್ನೂ ನಾವು ಬಂದಿರಲಿಲ್ಲ ಹೊರಗಡೆ, ಅಂದರೆ ಸೀಸ್ಫೈರ್ ಆಗಿರಲಿಲ್ಲ. ಮೇಜರ್ ದೇವ್ ಹೆಂಡತಿ ಬಂದಿದ್ಲು, ವೀರ್ ಪತ್ನಿ. ಅವ್ರು ಬಂದು ಹೇಳಿದ್ರು, ನಾನು ಆ ಸ್ಥಳ ನೋಡಬೇಕು, ನನ್ನ ಎಲ್ಲರನ್ನ ವೀರ್ಗತಿ ಆಯಿತು, ನಾನು ಕಣ್ಣಾರೆ ನೋಡಬೇಕು ಅಂತ ಬಂದರು. ಏನವರು ನೋಡಿ, ನಾನು ಅವ್ರಿಗೆ ಸಲ್ಯೂಟ್ ಮಾಡಿ ನಾನು ಕರ್ಕೊಂಡೋಗಿದ್ದೆ. ನಾನು ಇಲ್ಲಿ ನಿಂತಿದ್ದೆ, ದೇವ್ ಇಲ್ಲಿದ್ದರು, ಈ ಥರ ಆಯಿತು ಅಂತ. ಅವರೆಲ್ಲ ಸಹಿಸ್ಕೊಂಡ್ರು, ಅಳ್ಳಿಲ್ಲ, ಒಂಥರ ಗಟ್ಟಿ ಇತ್ತು. ನೀವು ಅದೇ ಸರಿಯಾಗಿ ಹೇಳಿದ್ರಿ, ವೀರಪತ್ನಿ ಅಂತ. ವೀರಪತ್ನಿ ಅದೊಂದು ಘಟನೆ ನೋಡಿ ನನಗೆ. ಹೆಂಡತಿ ಸಪೋರ್ಟ್ ಮಾಡಿದ್ರೆ ಅವನು ಗಂಡ ಸರಿಯಾಗಿ ಕೆಲಸ ಮಾಡ್ತಾನೆ, ಇಲ್ಲಿದ್ರೆ ಆಗಲ್ಲ. ಈಗಿನ್ನ 21 ದಿವಸ ಯುದ್ಧ ನಡೀತಾ ಇತ್ತಲ್ಲ, ನೀವ್ ಹೇಳಿದ್ರಿ ನಿಮ್ಮ ಬೆಟಾಲಿಯನ್ ಅಂದ್ರೆ ಆ ರೆಜಿಮೆಂಟ್ ಅಲ್ಲಿ ಜೊತೆಗೆ ಕೆಲಸ ಮಾಡ್ತಿದ್ದ ಗುಂಪಿತ್ತಲ್ಲ, ಅಲ್ಲಿ ಯಾರಿಗಾರು ತೊಂದರೆ ಆಗಿ? ಹೌದು, ಒಂದು 5-6 ತೀರೋದು, ವೀರಗತಿ ಪ್ರಾಪ್ತಿ ಆಯ್ತು. ಕೆಲವರಿಗೆ ಇದು ಜಮ್ಮು ಹಾಸ್ಪಿಟಲ್ಗೆ ಇವ್ಯಾಕ್ಯುಯೇಟ್ ಮಾಡಿ ಆಪರೇಷನ್ ಎಲ್ಲ ಆಯಿತು. ಅದೆಲ್ಲ ಜ್ಞಾಪಕ ಇದೆ ನನಗೆ. ಅಲ್ಲಿಂದ ನೀವು ಪಾಕಿಸ್ತಾನ ನೆಲಕ್ಕೆ ಹೋದ್ರಲ್ಲ, ಅದು ಆ ಸಂದರ್ಭ ಹೇಳಿ. ಅದೇನೋ ಒಂದು ವಾತಾವರಣ, ಬೇರೆ ದೇಶ ನಾವು ಗೆದ್ದಿದ್ದೀವಿ ಒಂಥರ ಇತ್ತು. ಎಷ್ಟು ದಿವಸ ಇದ್ರಿ ಅಲ್ಲಿ? ಆಯ್ತು ಅಲ್ಲ ನೋಡಿ, 21 ದಿವಸ ಇದು ವಾರು. ಆಮೇಲೆ ಒಂದು 10 ತಿಂಗಳ ಇದ್ವಿ ಅಲ್ಲಿ. 10 ತಿಂಗಳು ಪಾಕಿಸ್ತಾನ ನೆಲದಲ್ಲೇ ಇದ್ವಿ. ನಿಮ್ಮ 800 ಜನರದ್ದು ಏನು ರೆಜಿಮೆಂಟ್ ಇತ್ತು, ಎಲ್ಲರೂ ಇದ್ರಿ ಅಲ್ಲಿ? ಎಲ್ಲರೂ ಇದ್ವಿ. ಹೇಗೆ ಅಲ್ಲಿ ಅವಾಗ ಹೇಗೆ ನಡೀತಾ ಇತ್ತು ನಿಮ್ಗೆ? ನಮ್ಮ ನೆಲದಲ್ಲಿ ಇದ್ದಾಗಲೇ 4 ದಿನಕ್ಕೊಮ್ಮೆ ಚಪಾತಿ ಮರಳಿಂದು ಅಂತ ಹೇಳಿ, ಆಮೇಲೆಲ್ಲ ನಮ್ದು ಇದೆ, ಒಂದು ಸಿಸ್ಟಮ್ ಇದೆ. ನಮ್ಮ ಕುಕ್ ಹೌಸ್ ಅಂತ ನಮ್ಮ ಅಡುಗೆ ಮನೆ ಎಲ್ಲ ಮುಂದೆ ಬಂದು ಪಾಕಿಸ್ತಾನದಲ್ಲೇ ಅಡುಗೆ ಮಾಡಿದ್ರಿ ಮಾಡಿ. ನಮ್ಮ ಕುಕ್ಸ್ ಎಲ್ಲ ಅಲ್ಲಿಂದನೇ ಏನೇನು ಸಿಕ್ತೋ ವೆಜಿಟೇಬಲ್ಸ್ ತಗೊಂಡು ಚೆನ್ನಾಗಿ ಚಪಾತಿ ದಿನ ಇಂಪ್ರೂವ್ ಹೋಗ್ತಾ ಇತ್ತು. ಬಹಳ ಖುಷಿಯಿಂದ ತಿಂತಿರ್ಬೇಕಲ್ಲ ಅವಾಗ? ಖುಷಿಯಿಂದ ತಿಂದೆ. ಅಲ್ಲಿ ನೀರು ಚೆನ್ನಾಗಿದೆ. ಅದು ಯಾವ ನದಿ ಇದು ಬಿಯಾಸ್. ಬಿಯಾಸ್ನ ನದಿ ನೀರನ್ನ ಪಂಜಾಬ್ನಲ್ಲೂ ಕುಡಿದ್ರಿ, ಅದರ ಮೂಲ ಪಾಕಿಸ್ತಾನದಲ್ಲೂ ಕುಡಿದ್ರಿ. ಅಲ್ಲಿ 10 ತಿಂಗಳು ಇದ್ರಿ ಅಲ್ಲ, ಆಗ ನಮ್ಮ ದೇಶದಿಂದ ಯಾವ್ಯಾವ ಧೀಮಂತ ನಾಯಕರು ಅಲ್ಲಿ ಬಂದಿದ್ರ? ಹೇಗೆ? ಮುಖ್ಯ ಏನಂದ್ರೆ ಪ್ರಧಾನ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದಿದ್ರು. ನನಗೇನು ಮೊದಲೇ ಅವ್ರು ನೋಡಿರ್ಲಿಲ್ಲ, ಬರೀ ನ್ಯೂಸ್ ಪೇಪರ್ಲಿ ಅಷ್ಟೇ ಗೊತ್ತಿತ್ತು. ಅಲ್ಲಿ ಬಂದರು, ನಾನು ಅಲ್ಲಿ ಬಂದೆ. ನಾನು ಅವ್ರ ಹಿಂದೆ ನಿಂತ್ಕೊಂಡಿದ್ದೆ, ನನಗೆ ಅವಕಾಶ ಕೊಟ್ಟರು. ಅವರು ಒಂದು ಕಡೆ ಇವರು ಇದ್ರು, ಜನರಲ್ OP ಡನ್ ಅಂತ ಅವರ ಹೆಸರು. ಅವರು ಆ್ಯಕ್ಚುಲಿ ಐರಿಷ್ ಅವರು. 6 ಅಡಿ 2 ಇಂಚ್ ಏನೋ ಹೈಟ್ ಇತ್ತು. ಇನ್ನೊಂದು ಕಡೆ ಮೇಜರ್ ಜನರಲ್ ಕೋರ್ಲಾ ಅಂತ ನಿಂತಿದ್ರು.
ಡಿವಿಷನ್ ಅವರು ಭಾರತದವರು. ಇವರು ಐರಿಷ್ ಅವರು, ಬಟ್ ಭಾರತ್ ಆರ್ಮಿ ಸೇವೆ ಸಲ್ಲಿಸಿದ್ದಾರೆ. ಅವ್ರ ಪಕ್ಕ ಭಾರತೀಯರಾಗೆ ಉಳಿದಿದ್ದಾರೆ. ಹೌದು. ಜನರಲ್ ಡನ್ ಇಬ್ರು ನಿಂತಿದ್ರು. ಅವರು ಪ್ರಧಾನಮಂತ್ರಿ ಶುರು ಮಾಡಿದ್ರು. ನಾನು ಒಂದ್ಸಲ ನಂಗೆ ಸ್ವಲ್ಪ ಡೌಟ್ ಆಯ್ತು, ಅದು ಏನು ಹೇಳ್ತಾರೆ, ನಮ್ಮ ಟ್ರೂಪ್ಸ್ ಎಲ್ಲ ಈಗ ವಾರ್ ನಡೀತಾ ಇದೆ, ಅವ್ರ ಮೇಲೆ ಪ್ರಭಾವ ಏನಾಗತ್ತೆ ಅಂತ ಒಂದು ಸಂಶಯ ಇತ್ತು. ನಿಜವಾಗ್ಲೂ ಹೇಳ್ತೇನೆ, ಅವರು ಸ್ಟಾರ್ಟ್ ಮಾಡಿ ಒಂದು 4 ಶಬ್ದ ಹೇಳಿದ್ರು. ಅವ್ರ ಕೈನಲ್ಲಿ ಅದೇನು ಗುಣ ಇದೆ, ಜಾದೂ ಇದೆ. ಫಸ್ಟ್ ಟೈಮ್ ನಾನು ಡೈರೆಕ್ಟ್ ಆಗಿ ನೋಡಿದೆ. ಅವ್ರೇನು ಹೇಳಿದ್ರು ಅಂದ್ರೆ, ಪಾಕಿಸ್ತಾನ ಅವರು ತಿಳ್ಕೊಂಡಿರಬಹುದು ಭಾರತದ ಪ್ರಧಾನಮಂತ್ರಿ ಎತ್ತರ ಕಡಿಮೆ, ಆದರೆ ಅದೇನು ನನ್ನ ಜನರಲ್ ಎಷ್ಟು ಎತ್ತರವಾದರೆ ಸೊ ಸಾಕು. ಅಂದ್ರೆ ನನ್ನ ಜೊತೆಗೆ ನನ್ನ ಎತ್ತರದ ಜನರಲ್ಗಳು ನನ್ನ ಕೆಲಸ ಮಾಡ್ತಾರೆ, ನನ್ನ ದೇಶವನ್ನ ರಕ್ಷಣೆ ಮಾಡ್ತಾರೆ ಅಂತ ಎಲ್ಲರೂ ಖುಷಿಯಾಗಿ ಚಪ್ಪಾಳಿ ಹೊಡೆದ್ರು. ಅವರು ಒಂದು 5 ನಿಮಿಷದಲ್ಲಿ ಎಲ್ಲಾರ್ಗೂ ಹುರಿದುಂಬಿಸಿದ್ರು. ಹೌದು, ಕೈನಲ್ಲಿ ವಂಶಿದರು. ನಿಮ್ಗೆಲ್ಲ ನೆನಪಾಗತ್ತದು. ಇನ್ನೂ ನನ್ನ ಕಣ್ಣು ಮುಂದೆ ಬರ್ತಾರೆ ಅವ್ರ ಸರಿ. ಬಿಳಿ ಧೋತ್ರ, ಮತ್ತೆ ಗಾಂಧಿ ಅವ್ರ ಮುಖದಲ್ಲಿ ಏನು ಇದಿರ್ಲಿಲ್ಲ, ನಿಷ್ಕಲ್ಮಶತೆ. ಒಂಥರ ಹೇಳ್ಬೋದು, ಅವ್ರ ಆತ್ಮನ ಅವರು ಜಯಿಸಿರ್ಬೇಕು. ಬಹಳ ಸರಳ ಸಜ್ಜನ ವ್ಯಕ್ತಿ. ತುಂಬಾ. ಎಷ್ಟೊತ್ತಿದ್ರು ಅಲ್ಲಿ ಪ್ರಧಾನಿಗಳು? ಬಂದು ಮಾತಾಡಿ ಅವ್ರ ಹೆಲಿಕಾಪ್ಟರ್ ಬಂತು. ಒಂದು 2 hours ಇದ್ರು. ಎಲ್ಲ ತುಂಬಾ ಪ್ರಧಾನಮಂತ್ರಿ ಅಂದ್ರೆ ತುಂಬಾ ಸೀಕ್ರೆಟ್. ಯಾಕಂದ್ರೆ ವಾರ್ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಇದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಅಲ್ಲ? ಇಲ್ಲ, ಊಹೆ ಮಾಡ್ಕೊಳ್ಳೋಕೆ ಈಗ ನಿಜ. ನಮ್ಮ ದೇಶದ ಒಬ್ಬ ಅತ್ಯುನ್ನತ ನೇತಾರರು ಯುದ್ಧದ ಹೊತ್ತಿಗೆ ನಾವು ಆ ಜಾಗದಲ್ಲಿ ಅವರನ್ನ ನೋಡೋದು ಅನ್ನೋದು ಅವರು ಅಡ್ವೈಸರ್ಸ್ ಹೇಳಿರ್ಬೇಕು ಅಂತ ಖಂಡಿತ ಹೇಳಿರ್ಬೋದು. ಅಲ್ಲ, ಇದನ್ನ ನೀವು ಹೇಳ್ತಾ ಇರುವಾಗ ನಂಗೆ ಕುರುಕ್ಷೇತ್ರದಲ್ಲಿ ಗಾಂಧೀಜಿಯವರು ಹೋಗ್ಬೇಕಾಗಿರುತ್ತೆ, ಆದ್ರೆ ಅವ್ರಿಗೆ ಅಲ್ಲಿ ಹೋಗಕ್ಕಾಗಲ್ಲ. ಹಾಗಾಗಿ ಅವರು ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಜನರ ಸಾವು ನೋವು ಆಗಿರುತ್ತೆ. ಅವಾಗ ಕಮ್ಯುನಲ್ ರೈಟ್ಸ್ ಆಗಿದ್ದ ಕಾರಣ ಹಾಗಾಗಿ ಅವರು ಕುರುಕ್ಷೇತ್ರದಲ್ಲಿ ಲಕ್ಷಾಂತರ ಜನರಿಗೆ ಸಂಬೋಧನೆ ಮಾಡೋದಿರುತ್ತೆ. ಆದ್ರೆ ಅಲ್ಲಿಯ ದೊಡ್ಡ ಪ್ರಕ್ಷುಬ್ಧ ವಾತಾವರಣ ನೋಡಿ ಅವರಿಗೆ ಅಲ್ಲಿ ಹೋಗ್ಬೇಡಿ ಅಂತ ಹೇಳ್ತಾರೆ. ಆಗ ಅವರು ಆಕಾಶವಾಣಿಗೆ ಬಂದು ಅಲ್ಲಿಂದ ಜನರಿಗೆ ಅಡ್ರೆಸ್ ಮಾಡ್ತಾರೆ. ನಂಗದು ನೆನಪಾಯ್ತು ನೀವು ಇದನ್ನ ಹೇಳ್ತಿರುವಾಗ. ಅದೊಂದೇ ಬಾರಿ ಆಕಾಶವಾಣಿಯಿಂದ ಗಾಂಧೀಜಿಯವರು ಬಂದು ಅಡ್ರೆಸ್ ಮಾಡಿರೋದು. ಹಾಗೆ ಪ್ರಧಾನಮಂತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಲ್ಲಿ ಬಂದ್ರು. 1-2 ತಾಸು ಆ ಬಂದ್ರು, ಬೇರೆ ಯಾರಿಗೂ ಕಳಿಸ್ಲಿಲ್ಲ. ನಿಮ್ಮ ಜೊತೆಗೆಲ್ಲ ಇದ್ದು ಬಹುಶಃ ಎಲ್ಲ ಸೈನಿಕರ ಜೀವನ ಪಾವನ ಅಂತ ಅನ್ಸಿರುತ್ತೆ. ಸ್ವಲ್ಪ ಈ ಕಡೆ ಆ ಕಡೆ ಹೋಗಿ 2-3 ಸೈನಿಕರ ಜೊತೆ ಮಾತಾಡಿ ಅವ್ರ ಮುಖದಲ್ಲಿ ಒಂದು ಏನಂದ್ರೆ ಅದು ಅವ್ರ ಸಿನ್ಸಿಯರಿಟಿ ನಲ್ಲಿ ಏನ್ ಶಂಕೆ ಇರಲಿಲ್ಲ. ಹೌದು. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್. ಜೈ ಹಿಂದ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.